ಚಿಕ್ಕ ಯಜಮಾನ್ರು ಯಾರಿಗೋ ಫೋನ್ ಮಾಡ್ತಿದ್ರು, ಫೋನ್ ತೆಗ್ದಿರಲಿಲ್ಲ. ಅದಕ್ಕೆ ನನ್ನ ಫೋನ್ ಇಸ್ಕೊಂಡು ಫೋನ್ ಮಾಡಿದ್ರು, ಆಗಲೂ ತೆಗಿಲಿಲ್ಲ. ಅದಕ್ಕೆ ಅವ್ರು ತುಂಬ ಬೇಜಾರಲ್ಲಿದ್ದರು. ಆಮೇಲೆ ಅವ್ರು ಯಾರ ಜೊತೆ ಮಾತಾಡಬೇಕು ಅಂತ ನನ್ನ ಫೋನ್ ಇಸ್ಕೊಂಡು ಫೋನ್ ಮಾಡಿದ್ರು, ಆ ಹುಡುಗಿ ಮತ್ತೆ ನನಗೆ ಫೋನ್ ಮಾಡಿದ್ರು. 10 ನಿಮಿಷ ಬಿಟ್ಕೊಂಡು ನಾನೇ ಫೋನ್ ಮಾಡ್ತೀನಿ ಅಂತ ಫೋನ್ ಇಟ್ಬಿಟ್ರು. ಅವ್ರ ಧ್ವನಿಲಿ ಆತಂಕ ಇತ್ತು ಯಜಮಾನ್ರೆ. ಅಂದರೆ ನಿನ್ನ ಪ್ರಕಾರ ಪ್ರೀತು ಯಾವುದೋ ಹುಡುಗಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದ, ಆ ಹುಡುಗಿ ನಿನ್ನ ಫೋನಿಗೆ ಕಾಲ್ ಮಾಡಿದ್ಲು, ಅವರಿಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥನಾ? ಅಂದಾಜ್ ಮೇಲೆ ಹೀಗೆ ಏನೋ ಆಗಿರ್ಬೇಕು ಯಜಮಾನ್ರೆ. ನೀವೇ ಒಂದ್ಸತಿ ಅವ್ರ ಹತ್ರ ನೇರವಾಗಿ ಹೋಗಿ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಏನ್ ಯೋಚನೆ ಮಾಡ್ತಿದ್ದೀರಾ? ನಿಧಾನವಾಗಿ ಕೂತು ಮಾತಾಡಿದ್ರೆ ನಿಜ ಆಚೆ ಬರುತ್ತೆ. ಆಗಲಿ ಪಾರ್ವತಿ, ಈಗಲೇ ಮಾತಾಡ್ತೀನಿ. ಮದುವೆ ಮುಂಚೆ ಯಾವ ಟೆನ್ಷನ್ನು ಬೇಡ. ಅಮ್ಮನ ಮುಂದೆ ರಾಧಾ ಅಂತ ಆಗೋಕ್ಕಿಂತ ಮುಂಚೆ ನಾವೇ ಇದನ್ನ ಬಗ್ಗೆ ಹರಿಸೋಣ. ಬ್ರೋ ಯಾವಾಗ ಬಂದೆ? ಸಾರಿ, ಗೊತ್ತಾಗಿಲ್ಲ. ಗೊತ್ತಾಗಿಲ್ವೋ ಅಥವಾ ಕಾಣಿಸ್ಲಿಲ್ವೋ? ಏನು ಪ್ರಾಬ್ಲಮ್ ಪ್ರೀತು? ಬ್ರೋ ಪ್ರಾಬ್ಲಮ್ಮಾ? ಏನಿಲ್ಲ ಬ್ರೋ. ಮತ್ತೆ ಟೆನ್ಷನಲ್ಲಿ ಯಾಕೆ ಓಡಾಡ್ತಾ ಇದೆ? ವೆಡ್ಡಿಂಗ್ ಪ್ಲ್ಯಾನರ್ಸು, ಈವೆಂಟ್ ಮ್ಯಾನೇಜರ್ಸ್ ಎಲ್ಲ ಬಂದಾಗ ನಾವೆಷ್ಟು ಎಕ್ಸೈಟ್ ಆಗಿ ಎಲ್ಲ ಮದುವೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಮ್ಮ ಕೂಡ ಅಷ್ಟೇ ಖುಷಿಯಿಂದ ಎಲ್ಲ ಏರ್ಪಾಟ್ ಮಾಡ್ತಾಯಿದ್ರು. ಆದರೆ ನಿನ್ನ ಧ್ಯಾನ ಅಲ್ಲಿರಲಿಲ್ಲ, ನೀನು ನಿಂದೇ ಲೋಕದಲ್ಲಿದ್ದೆ. ಬ್ರೋ ಇಲ್ಲ ಬ್ರೋ. ನಾನು ಗಮನಿಸ್ದೆ ಪ್ರೀತು, ನಿನ್ನ ಧ್ಯಾನ ಫೋನ್ ಮೇಲಿತ್ತು. ಯಾರೋ ನಿನಗೆ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ರು. ಹೇಳು, ಏನಾದರೂ ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ಯಾ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಬ್ರೋ. ಏನೂ ಇಲ್ಲ ಅಂತ ಹೇಳಬೇಡ ಪ್ರೀತು. ಫೋನ್ ತೊಗೊಂಡು ಹೊರಗಡೆ ಹೋದನು ಯಾರಿಗೋ ಕಾಲ್ ಮಾಡಿದ್ಯಾ. ಅವ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಂತ ಟೆನ್ಷನಲ್ಲಿ ಪಾರ್ವತಿ ಫೋನ್ ತೊಗೊಂಡು ಮತ್ತೆ ಕಾಲ್ ಮಾಡಿದ್ಯಾ. ನೀನು ಯಾರಿಗೆ ಕಾಲ್ ಮಾಡಿದ್ಯೋ ಆ ಹುಡುಗಿ ಮತ್ತೆ ಪಾರ್ವತಿಗೆ ರಿಟರ್ನ್ ಕಾಲ್ ಮಾಡಿದ್ದಾಳೆ. ಕಾಲ್ ಮಾಡಿದ್ದ ಹುಡುಗಿ ತುಂಬ ಗಾಬರಿಯಿಂದ ಮಾತಾಡಿದ್ಲಂತೆ. ಯಾರ ಹುಡುಗಿ? ಅದ ಬ್ರೋ, ಅದು ದಿಶಾ. ನನಗಿನ್ ಯಾರು ಕಾಲ್ ಮಾಡ್ತಾರೆ ಬ್ರೋ? ನಿಂಗೆ ಗೊತ್ತಲ್ಲ, ಕಾಲ್ ಮೇಲೆ ಕಾಲ್ ಮಾಡ್ತಿದ್ಲು. ನಾನು ಬ್ಯುಸಿ ಇದ್ದೆ, ರಿಸೀವ್ ಮಾಡೋಕ್ಕಾಗಲಿಲ್ಲ. ನಾನು ಮತ್ತೆ ಹೊರಗೋಗಿ ಫೋನ್ ಮಾಡಿದೆ, ಅವಳು ಕೋಪ ಮಾಡ್ಕೊಂಡು ಫೋನ್ ರಿಸೀವ್ ಮಾಡಿಲ್ಲ. ಅವಳು ಏನಕ್ಕೆ ಫೋನ್ ರಿಸೀವ್ ಮಾಡಿಲ್ಲ ಅಂತ ಟೆನ್ಷನಲ್ಲಿದ್ದೆ ಅಷ್ಟೇ. ಹಾಗಾದರೆ ಪಾರ್ವತಿ ಕಾಲ್ ಮಾಡಿದ್ದು ದಿಶಾನಾ? ಹಾಂ ಬ್ರೋ, ನನ್ನ ನಂಬರಿಂದ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲಿಲ್ವಲ್ಲ, ಅದಕ್ಕೆ ಬಚಾವ್ ನಂಬರ್ ತೊಗೊಂಡು ಅವಳಿಗೆ ಆಟ ಆಡ್ಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ ಬ್ರೋ. ಮತ್ತೆ ವಾಪಸ್ ಕಾಲ್ ಮಾಡಿದಾಗ ಏನೋ ಟೆನ್ಷನಲ್ಲಿದ್ಲಂತೆ? ಅಯ್ಯೋ, ಅವಳು ಯಾವತ್ತಾನೆ ನಗ್ನಗ್ತಾ ಮಾತಾಡಿದಾಳೆ ಹೇಳು ಬ್ರೋ. ಯಾವಾಗಲೂ ಟೆನ್ಷನ್ಲೇ ಇರ್ತಾಳೆ, ಅದಕ್ಕೆ ಟೆನ್ಷನ್ ಏನೋ ಮಾತಾಡಿದಾಳೆ ಅಷ್ಟೇ. ಆರ್ ಯು ಶೋರ್? ಬ್ರೋ ನೀನೇನು ಬ್ರೋ, ಈ ಪ್ರೀತು ನಂಬಲ್ವಾ? ಮದುವೆ ವಿಷಯ ನಾನು ಅಡಾಪ್ಟ್ ಮಾಡ್ಕೊಳ್ತೀನಾ? ನೀನ್ಯಾಕೆ ಇಷ್ಟೊಂದು ಟೆನ್ಷನ್ ಇದೆಯಾ? ನಿನ್ಗೆ ಯಾರು ಪಿನೇಟ್ ಇದ್ದು? ಓ ಬಚಾವಮ್ಮನ, ಅವಳು ಇಲ್ಲಿ ಹೋದ್ರೆ ಹುಲಿ ಹೋಯ್ತು ಅಂತ ಹೇಳ್ತಾಳೆ. ಮದುವೆ ಟೈಮು, ನೀ ಆರಾಮಾಗಿರು. ಟೆನ್ಷನ್ ಮಾಡ್ಕೊಂಡ್ರೆ ಮುಗ್ದಲ್ಲಿ ಸುಖ ಬರುತ್ತೆ. ಬ್ರೋ ನಿಂಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ವಾ? ನನ್ನ ಮೇಲೆ ಆಣೆ ಬ್ರೋ, ನಾನು ಹೇಳ್ತಿರೋದು ನಿಜ. ಓಕೆ ಪ್ರೀತು, ಐ ಟ್ರಸ್ಟ್ ಯು. ನಿನಗೇನೇ ತೊಂದರೆ ಬಂದರೂ ನಿಮ್ಮ ಅಣ್ಣ ಇದ್ದಾನೆ ಅಂತ ಮರಿಬೇಡ. ಓಕೆ? ಸರಿ.
ಯು 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 ಶೇಟ್ಜಿ, ಇದೆಲ್ಲ ಪ್ಯೂರ್ ಗೋಲ್ಡಾ ಅಥವಾ ಉಮಾ ಗೋಲ್ಡಾ? ಇದೇನ್ ಮೇಡಮ್ ಈಗ ಕೇಳ್ಬಿಟ್ರಿ? ಅದು ಪ್ಯೂರ್ ಚಿನ್ನ. ಬೆಂಗಳೂರಿನಲ್ಲಿ ಎಲ್ಲಿ ಹುಡ್ಕೋದ್ರು ನಮ್ತೆ ಸಿಗೋ ಕ್ವಾಲಿಟಿ ಸಿಗಲ್ಲ. ಹೌದಾ? ಬೆಂಗಳೂರಲ್ಲಿ ಎಲ್ಲಿ ಹೊಡ್ಕೋದ್ರು ಸಿಗಲ್ವಾ? ನನಗೆ ಗೊತ್ತೇ ಇರ್ಲಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಕೂತ್ಕೊಳ್ಳಿ. ಅಕ್ಕ, ಮೇಡಮ್ ನೆನ್ನೆ ತಾನೇ ಹೊಸ ಡಿಸೈನ್ ಬಂತು. ಅದರಲ್ಲಿ ಬೆಸ್ಟ್ ನಾನೇ ಸೆಲೆಕ್ಟ್ ಮಾಡಿ ತಂದಿದ್ದೀನಿ. ಮಾಮ್ ಬರಕ್ಕೆ ಹೇಳಿದ್ರಂತೆ. ಕೂತ್ಕೋ ಬಾ ಪ್ರೀತು. ಪ್ರೀತು, ಇವುಗಳಲ್ಲಿ ನಿನಗಿಷ್ಟವಾದ ಒಂದು ಉಂಗ್ರನ ಸೆಲೆಕ್ಟ್ ಮಾಡು. ಪ್ರೀತುಗೆ ಯಾಕೆ ಸೆಲೆಕ್ಟ್ ಮಾಡೋಕೆ ಹೇಳ್ತಿದ್ದಾರೆ? ಮಾಮ್ ನಾನು ಸೆಲೆಕ್ಟ್ ಮಾಡ್ಬೇಕಾ? ನೀನೇ ಮಾಡ್ಬೇಕು. ಮಾಡು. ಯಾಕೆ ಮಾಮ್? ನೀನ್ ಸೆಲೆಕ್ಟ್ ಮಾಡ್ಕೊಡು, ನಾನು ಹೇಳ್ತೀನಿ. ಸರಿ ಮಾಮ್. ಓಹೋ, ಪ್ರೀತು ಕೈಲಿ ಸೆಲೆಕ್ಟ್ ಮಾಡಿಸಿ ನನಗ್ ಕೊಡ್ಬೋದು. ಬೇಡ ಬೇಡ, ಮಾಮ್ ಇದು ಓಕೆ. ಗ್ರೇಟ್ ಚಾಯ್ಸ್ ಪ್ರೀತು, ಸೂಪರ್ಬ್ ಚಾಯ್ಸ್. ಬಟ್ ಯಾಕೆ, ಯಾರಿಗೆ ಅಂತ ಗೊತ್ತಾಗ್ಲಿಲ್ಲ ಮಾಮ್. ಈ ಉಂಗ್ರ ದಿಶಾ ಲೇ ದಾಮಿನಿ, ಅಕ್ಕ ನಿನಗಿಂತ ಗಿಫ್ಟ್ ಎಲ್ಲ ಕೊಡಲ್ಲ ಅಂತ ಗೊತ್ತಿತ್ತು ಆಸೆ ಪಡ್ತೀಯಲ್ಲೇ. ಥೂ, ನಿನ್ ಜನ್ಮಕ್ಕೆ. ದಿಶಾಗ? ಹೌದು ಪ್ರೀತು, ನಡಿಬೇಕಾದ ನಿಶ್ಚಿತಾರ್ಥ ಯಾವುದೋ ಕಾರಣಗಳಿಂದ ನಡೆದಿಲ್ಲ. ಹಾಗಂತ ಶಾಸ್ತ್ರ ಪ್ರಕಾರ ನಿಮ್ಮಿಬ್ಬರ ನಿಶ್ಚಿತಾರ್ಥ ಮಾಡ್ದೇನೆ ಮದುವೆ ಮಾಡಕ್ಕೆ ನಮಗ್ ಮನಸ್ಸಿಲ್ಲ. ದಿಶಾನ ಅಪ್ಪ ಅಮ್ಮಂಗೂ ಅವಳೊಬ್ಬಳೇ ಮಗಳು. ಅವರು 108 ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಧಾಮ್ ಧೂಮ್ ಅಂತ ನಿಶ್ಚಿತಾರ್ಥ ಮಾಡದೆ ಹೋದ್ರು ಮನೆ ಮಟ್ಟಿಗೆ ಒಂದು ಪಾರ್ಟಿ ಮಾಡಿ ರಿಂಗ್ ಎಕ್ಸ್ಚೇಂಜ್ ಮಾಡೋಣ ಅಂತ. ಬಟ್ ಮಾಮ್, ನಿಶ್ಚಿತಾರ್ಥ ಅನ್ನೋದು 2 ಜೀವಗಳನ್ನು ಒಗ್ಗೂಡಿಸೋ ಒಂದು ಕ್ರಿಯೆ. ನಿನ್ನ ಮತ್ತು ದಿಶಾನ ಸಂಬಂಧ ಖಾತ್ರಿ ಆಯಿತು ಅನ್ನೋದಕ್ಕೆ ಒಂದು ಚಿಕ್ಕ ಸಂಪ್ರದಾಯ ಅಷ್ಟೇ. ಅಲ್ಲ ಮಾಮ್, ಅವಳು ಬರೋದು. ಪ್ರೀತಮ್, ದಿಶಾ ನಾಳೆನೆ ಬರ್ತಿದ್ದಾಳೆ. ಅವಳು ಬರ್ತಿದ್ದ ಹಾಗೆ ನೇರವಾಗಿ ನೀನೇ ಹೋಗಿ ಅವಳನ್ನ ಪಿಕ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಬಾ. ಸರಿ ಮಾಮ್. ಅವಳಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಕೊಡೋಣ. ಎಲ್ಲರ ಮುಂದೆ ಅವಳಿಗೆ ನೀನು ಈ ರಿಂಗ್ ತೊಡಸ್ಬೇಕು. ಅದೇ ನನ್ನ ಆಸೆ. ಓಕೆ ಮಾಮ್. ಈ ರಿಂಗ್ ಇರ್ಲಿ, ಇದ್ರ ಬಿಲ್ ಕಳಿಸ್ಕೊಡಿ. ಓಕೆ ಮೇಡಮ್. ಆ ಹುಡುಗಿ ಬಂದಾಗ್ಲಿಂದ ಅವನ್ ಬಾಳಲ್ಲಿ ಬದಲಾವಣೆ ಗಾಳಿ ಬೀಸುತ್ತೆ. ಅವಳ ಪ್ರೀತಿಗೆ ತಾನು ಸೋತು ಶರಣಾಗ್ತಾನೆ. ಆದ್ರೆ
ಮುಂದೆ ಈ ವಿಷಯನ ಮನೇಲಿ ಹೇಳೋ ಧೈರ್ಯ ಮಾಡಲ್ಲ. ಯಾಕೆ ಅಂದರೆ ಯಾರಿಗೋ ಅವನ ಮೇಲೆ ನಂಬಿಕೆ ಅನ್ನೋದೇ ಇರಲ್ಲ. ಅಷ್ಟರಲ್ಲಿ ಆ ಹುಡುಗಂಗೆ ಅವ್ರ ತಾಯಿ ಮದುವೆ ನಿಶ್ಚಯ ಮಾಡ್ತಾರೆ. ಅದು ಅಣ್ಣ ತಮ್ಮ ಇಬ್ಬರಿಗೂ ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ಮದುವೆ ನಿಶ್ಚಯ ಮಾಡ್ತಾರೆ. ಈ ಸಮಯದಲ್ಲಿ ಮನೆಯವ್ರು ನೋಡಿರೋ ಹುಡುಗಿ ಜೊತೆ ಆ ಹುಡುಗಂಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲದೆ ತಾನು ಪ್ರೀತಿಸಿರೋ ಹುಡುಗಿನ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿ ಮನೆಯಿಂದ ಆಚೆ ಬಂದ್ಬಿಡ್ತಾನೆ. ಸ್ಟಾಪ್ ಸ್ಟಾಪ್. ನೀನು ಹೇಳ್ತಾ ಇರೋ ಕತೆಗೂ ನಮಗೂ ಲಿಂಕ್ ಇರೋ ಹಾಗಿದೆಯಲ್ಲ. ಪಾರ್ವತಿ, ನಿಜ ಹೇಳು, ನೀನು ಹೇಳ್ತಾ ಇರೋ ಕತೆಗೆ ಹೀರೋ ಯಾರು? ವಾಟ್? ಪ್ರೀತು ನೀನಾ? ಯಜಮಾನ್ರೆ, ಮಾತಾಡ್ಬೇಡ. ನೀನು ಹೇಳ್ತಾ ಇರೋ ಕತೆಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಯಜಮಾನ್, ಹೇ, ಯಾರು ನೀನು? Who is she? ನಮ್ಮ ಕತೆ ಹೀರೋಯಿನ್ನು. What? Parvati, this is too much. ಟೂ ಮಚ್ಚೋ 3 ಮಚ್ಚೋ, ನಮ್ಮಲ್ಲಿರೋದು ಒಂದೇ ಮಚ್ಚು. ಈಗ ನೀವು ನಿಮ್ಮ ಕಿಚನ್ ಕಮ್ಮಿ ಮಾಡಿಕೊಂಡು ನಮ್ಮ ಚಿಕ್ಕೇಶ್ಮನ್ರ ಪ್ರೀತಿಗೆ ಸಹಾಯ ಮಾಡಿ. ನೋ ವೇ, ನನ್ನಿಂದ ಆಗಲ್ಲ. ಯಾಕಾಗಲ್ಲ? ಅವ್ರು ಬೇರೆ ಯಾರು ಅಲ್ಲ, ನೀವು ಒಡ ಹುಟ್ಟಿದ ತಮ್ಮ. ಅವ್ರು ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ, ನೀವು ಅವ್ರ ಕೈ ಬಿಡಬಾರ್ದು ಅಷ್ಟೇ. ಯೋಚನೆ ಮಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು. ನನ್ನ ನಿರ್ಧಾರನ ನಾನು ಸಂಜೆ ಹೇಳ್ತೀನಿ. ಚಿಕ್ಕೇಶ್ಮನ್ರೆ, ಯೋಚನೆ ಮಾಡಬೇಡಿ. ನಿಮ್ಮ ಪ್ರೀತಿಗೆ ಸಹಾಯ ಮಾಡೋದಕ್ಕೆ ಯಜಮಾನ್ರ ಒಪ್ಸೋ ಜವಾಬ್ದಾರಿ ನಂದು. ಪಾರ್ವತಿ ಇಷ್ಟೊತ್ತಲ್ಲಿ ಯಾಕೆ ಇವಳು ಮನೆ ಒಳಗಡೆ ಬರ್ತಿದ್ದಾಳೆ?
ಆ ಪಾರ್ಸಲ್ಲಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಇವಳ್ಯಾಕೆ ಮನೆ ಒಳಗಡೆ ಬರ್ತಿದ್ದಾಳೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಅಯ್ಯಯ್ಯೋ, ದಾಮಿನಿ ಮೇಡಮ್ ಹಿಂದೆನೆ ಬರ್ತಿದಾರಲ್ಲಪ್ಪ, ಏನ್ ಮಾಡೋದು? ದೇವ್ರೆ, ನೀನೇ ನನ್ನನ್ನು ಕಾಪಾಡಬೇಕು. ಹಾ, ಇವಳ್ಯಾಕೆ ನಿಂತ್ಕೊಂಡ್ಬಿಟ್ಲು? ಇವಳಿಗೆ ನಾನು ಬರ್ತಾ ಇರೋದೇನಾದ್ರೂ ಗೊತ್ತಾಗ್ಬಿಡ್ತಾ? ಇವಳೆಲ್ಲಿ ಹೋದ್ಲು? ಹಿಂಗ್ ನೋಡು ಅಷ್ಟರಲ್ಲಿ ಮಾಯ ಹೋಗ್ಬಿಟ್ಟಿದ್ದಾಳೆ. ಎಸ್ಕೇಪು, ಈ ದಾಮಿನಿ ಕೈಯಿಂದಾನೇ ಎಸ್ಕೇಪು. ಎಲ್ಲೋಗಿರ್ಬೋದು ಇವಳು? ನಾನು ನಿನ್ನ ಬಿಡಲ್ಲ ಕಣಿಯವತ್ತು. ಅಲ್ಲ, ವಾಪಸ್ ಏನಾದ್ರೂ ಆ ಕಡೆನೆ ಹೋಗ್ಬಿಟ್ಲಾ? ಎಲ್ಲಿ ಹೋಗ್ಬಿಟ್ಲಪ್ಪ ಇವಳು? ದೇವ್ರೆ, ಚಿಕ್ಕ ಯಜಮಾನ್ರಿಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಪ್ಪ. ಗೋವಿಂದ 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 ಗೋವಿಂದ. ನನ್ನ ಲೈಫಲ್ಲೇ ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿರಲಿಲ್ಲ. ಪಾರ್ವತಿ ನನಗೆ ಅಷ್ಟು ಟೆನ್ಷನ್ ಕೊಡ್ತಾ ಇದ್ದಾಳೆ. ನೀನಾದರೂ ನನ್ನ ಕಣ್ಣೆದುರಿಗೆ ಬಂದು ನನಗೆ ಸೊಲ್ಯೂಷನ್ ಕೊಡಬಾರ್ದಾ? ಯಾರು? ನಾನು ಪಂಡ್ರಾಪುರದ ಪಾರ್ವತಿ. ಪಾರ್ವತಿ, ಏನ್ ನಿನ್ನ ಅವತಾರ? ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದೆ? ಫೋನ್ ಮೇಲೆ ಫೋನ್ ಮಾಡಿದ್ರು ಫೋನ್ ಎತ್ತಿಲ್ವಲ್ಲ, ಅದಕ್ಕೆ ನಿಮ್ನ ಎತ್ತೋಣ ಅಂತ ಬಂದೆ. ಏನೋ ಅಂದ್ರೆ ಏನ್ ನಿರ್ಧಾರ ಮಾಡಿದ್ರಿ ಅಂತ ಕೇಳೋಣ ಅಂತ ಬಂದೆ. ಏನ್ ನಿರ್ಧಾರ ಮಾಡೋದು? ಅದೇ ಯಜಮಾನ್ರೆ, ಚಿಕ್ಕ ಯಜಮಾನ್ರ ವಿಷಯ. ನನ್ಗವೆಲ್ಲ ಗೊತ್ತಿಲ್ಲ. ಏನು ಗೊತ್ತಿಲ್ವಾ? ಗೊತ್ತು, ಆದ್ರೆ ಹೇಳಲ್ಲ. ಯಾಕೆ ಹೇಳಲ್ಲ? ಏನೋ ಧಮಕಿ ಆಗ್ತಾ ಇದೆಯಾ? ಈ ವಿಷಯದಲ್ಲಿ ಅಮ್ಮನ ಎದುರಿಸೋದು ಏನು ಆಟ ಅನ್ಕೊಂಡ್ಬಿಟ್ಟಿದ್ದೀರಾ? ನೀನು ಹೇಳಿದ ತಕ್ಷಣ ತಯಾರಾಗಿ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ನಿಮ್ ಜೊತೆ ಹೋಗೋದಕ್ಕಾಗಲ್ಲ. ಏಯ್, ಯಾಕೆ ನಗ್ತಾ ಇದೆಯಾ? ಯಜಮಾನ್ರೆ, ನಿಮ್ ಹಾಡು ಸೂಪರ್. ನನ್ನ ಹಾಡಿರ್ಲಿ, ನನ್ನ ಪಾಡ್ ನಿನಗೆ ಅರ್ಥ ಆಗ್ತಾ ಇಲ್ಲ. ಏನಾದ್ರೂ ಮಾಡ್ಲೇಬೇಕಲ್ಲ ಯಜಮಾನ್ರೆ, ಇಲ್ಲ ಅಂತಂದ್ರೆ ಚಿಕ್ಕ ಯಜಮಾನ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತಿದಾರಲ್ಲ. ಓಡೋಗ್ಲಿ, ಸ್ವಲ್ಪ ಎಕ್ಸರ್ಸೈಸ್ ಆದ್ರೂ ಆಗುತ್ತೆ. ನೀವೇ ಹೀಗೆ ಹೇಳ್ಬಿಟ್ರೆ ಹೇಗೆ? ಏನಾದ್ರೂ ಒಂದು ನಿರ್ಧಾರ ಹೇಳಿ. ನಾನು ಅದಕ್ಕೆ ತಾನೇ ಅಷ್ಟು ದೂರದಿಂದ ಬಂದಿದ್ದು. ದಾಮಿನಿ ಮೇಡಮ್ ಎದ್ಬಿಟ್ರೆ ಕಷ್ಟ. ನಾನ್ ನಿರ್ಧಾರ ಹೇಳೋದಕ್ಕೂ ನೀನ್ ಇಲ್ಲಿಗೆ ಬಂದಿರೋದಕ್ಕೂ ಚಿಕ್ಕಮ್ಮ ಎದ್ದೇಳೋದಕ್ಕೂ ಏನ್ ಸಂಬಂಧ? ನಾನೇ ಅಲ್ವಾ ಅವ್ರನ್ನ ಮಲಗಿಸಿರೋದು? ಅಂದ್ರೆ ಅಲ್ಲ, ಅವ್ರು ಮಲ್ಗಿರೋದನ್ನ ನೋಡಿದ್ದು ಅಂದೆ. ಈಗೇನ್ ನೀವ್ ಹೇಳ್ತಿರೋ ಹೇಳಲ್ವೋ? ಪಾರ್ವತಿ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಈ ವಿಷಯನ ಅಮ್ಮನ ಹತ್ರ ಹೇಳೋದು ಸುಲಭ ಅಲ್ಲ. ನೀವಿಬ್ರು ಮಾಡ್ತಾ ಇರೋ ಕ್ರೈಮ್ಗೆ ನಾನು ಸಾಥ್ ಕೊಡೋದಕ್ಕಾಗಲ್ಲ. ಈ ಫೋಟೋ ನೋಡು, ನಾನು ಅಮ್ಮ ಎಷ್ಟು ಅನ್ಯೋನ್ಯವಾಗಿದ್ದೀವಿ. ಅಮ್ಮನ ಕಣ್ಣಲ್ಲಿ ನಂಬಿಕೆ ಕಾಣಿಸ್ತಾ ಇದೆ. ಆ ನಂಬಿಕೆ ನಾನು ಕಳ್ಕೊಳ್ಳ? ಈ ಫೋಟೋ ನೋಡಿದ್ರೆ ನಿನಗೇನು ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಿದೆ. ಏನ್ ಅನ್ನಿಸ್ತಾ ಇದೆ? ಅಖಿಲಮ್ಮಂಗೆ ಹಿಂಗೂ ಹೇಳ್ಬೋದು ಅನ್ನಿಸ್ತಿದೆ. ಐಡಿಯಾ ಬರ್ತಿದೆ. ಐಡಿಯಾನಾ? ಹ್ಞೂ ಯಜಮಾನ್ರೆ, ಐಡಿಯಾ.
ಅರೆಕೆ ಹಿಟ್ ಮೇಲೆ ಅವರೆಕಾಳ್. ಚಿಕ್ಕ ಯಜಮಾನ್ರೆ ನಿಮ್ಮ ಹಣೆ ಬರಾನೇ ಸರಿ ಇಲ್ಲ. ಪಾರ್ವತಿ, ನಮ್ಮ ಲೈಫೇ ಟ್ರಾಜಿಡಿ ಆಗಿದೆ, ಈ ಟೈಮಲ್ಲಿ ಕಾಮಿಡಿ ಬೇಕಾ? ಬ್ರೋ, ಆ ಫೈಲಲ್ಲೇ ನಾನು ಫೋಟೋ ಇಟ್ಟಿರೋದು. ಒಂದ್ಸಲಿ ನೀನು ಹೋಗಿ ನಾನು ಬಚಾವ್ ಮಾಡಿದೆ, ಈ ಸರಿ ಸಿಗಾಕೊಂಡ್ರೆ ನನ್ನ ಕತೆ. ಓ ಯಾ, ಇದು ರಿವೈಸ್ಡ್ ಫೈಲು. ನಾನು ಹಳೆ ಫೈಲೇ ಚೆಕ್ ಮಾಡ್ತಾ ಇದ್ದೆ. ಮೈ ಮಿಸ್ಟೇಕ್. ತಗೊಳ್ಳಿ. ಚಿಕ್ಕ ಯಜಮಾನ್ರೆ, ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನಾಯ್ತು? ನೀವೇ ನೋಡಿ. ಪ್ರೀತು, ಪ್ರೀತು, ಇವಾಗ ನಮಗೆ ಶರಣಾಗತಿನೇ ದಾರಿ, ಬೇರೆ ವಿಧಿ ಇಲ್ಲ ಪ್ರೀತು. ಅಮ್ಮನ ಮುಂದೆ ತಲೆ ತೆಗ್ಸಿ ನಿಂತ್ಕೊಂಡು ಎಲ್ಲ ವಿಷಯ ಹೇಳ್ಬಿಡು. ಚಾನ್ಸೇ ಇಲ್ಲ ಬ್ರೋ. ನಾನು ಬೇಕಾದ್ರೆ ಇಲ್ಲೇ ಸಮಾಧಿಯಾಗಿ ಹೋಗ್ತೀನಿ, ಆದರೆ ಮಾವ ಮುಂದೆ ಮಾತ್ರ ಹೋಗಲ್ಲ. ಬೇರೆ ದಾರಿ ಇಲ್ಲ ಪ್ರೀತು. ಪ್ರೀತು. ಸಾರಿ ಮಾಮ್, ನನ್ನ ಕ್ಷಮಿಸ್ಬಿಡಿ. ತಪ್ಪು ಮಾಡೋದು, ಸಾರಿ ಕೇಳೋದು, ಇದೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆಯಲ್ಲ ನಿನಗೆ. ನಿನ್ನೆನೆ ಹೇಳಿದ್ದೆ ತಾನೇ, ಈ ಫೈಲಲ್ಲಿರೋ ಪೇಪರ್ಸ್ಗೆ ನಮ್ಮ 4 ಜನರ ಸಿಗ್ನೇಚರ್ ಆಗಬೇಕು ಅಂತ. ನೀನ್ ಯಾಕೆ ಸೈನ್ ಮಾಡಲಿಲ್ಲ? ಅಷ್ಟೇನಾ ಮಾಮ್? ಮಾಡೋ ತಪ್ಪು ಮಾಡಿ ಅಷ್ಟೇನ ಅಂತೀಯ? ತಗೋ, ಸೈನ್ ಮಾಡು. ಫೋಟೋನ ಫೈಲಲ್ಲೇ ಇಟ್ಟಿದ್ನಲ್ಲ,
ತಗೊಳ್ಳಿ. ಮೇಡಮ್ ನಮ್ಮ ಅಕ್ಕ ಸಿಕ್ಕಿದ್ರಾ? ಲೇ ಗಣೇಶ, ನಾನು ಫಿಟ್ ಆಗಿದ್ದೀನಿ ಅಂತ ನಿನಗೆ ಹೊಟ್ಟೆ ಕಿಚ್ಚು ಅಲ್ವೇನೋ? ಅಯ್ಯಯ್ಯೋ ಯಾಕೆ ಮೇಡಮ್? ಮತ್ತೆ ಇಡೀ ಮನೆನ ಮೇಲತ್ತಿ ಕೆಳಗಿಳಿಸಿ ಇಡೀ ಮೂಲೆನ ಸುತ್ತಿಸಿ ನನಗೆ ಕಾಯಿಲೆ ಬರ್ಸಿ ಮೂಲೆಯಲ್ಲಿ ಕೂರಿಸ್ಬೇಕು ಅಂತ ಇದೆಯೇನೋ? ಮೇಡಮ್ ನಿಮ್ಮ ಮನೇಲಿರೋ ಎಲ್ಲಾ ಜಾಗನೂ ಹುಡ್ಕುದ್ರಿ, ಅದೇ ಒಂದ್ ಜಾಗನ್ ಬಿಟ್ಟು. ಯಾವ್ದೋ ಜಾಗ? ನಾನ್ ದಿನಾ ಬೆಳಗ್ಗೆ ಹೋಗ್ತೀನಲ್ಲ ಆ ಜಾಗ. ಯಾವ್ದು ಆ ಜಾಗ? 2ನೇ ಜಾಗ ಮೇಡಮ್. ಈ ಮನೇಲಿ ನಾನ್ ನೋಡ್ದೆ ಇರೋ ಆ 2ನೇ ಜಾಗ ಯಾವ್ದು? ಅಯ್ಯೋ ನನ್ನ ಮಗನೇ, ಮೇಡಮ್ ಕೈ ಇನ್ನೊಂದ್ಸಲ ಆ ಜಾಗಕ್ಕೆ ಹೋಗಿರ್ಬಾರ್ದು, ಹಂಗ ಮಾಡ್ತೀನಿ ನಿನ್ನ. ಮೇಡಮ್ ಕೈ ಮೇಡಮ್ ನಾವು ಹೇಳೋ ನಿಮ್ಮ ಅಕ್ಕ ಎಲ್ಲಿ? ಮೇಡಮ್ ಅಕ್ಕ 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 ಎಲ್ಲಿ ಎಲ್ಲಿ ಎಲ್ಲಿ? ಎಲ್ಲೂ ಇಲ್ಲ. ಲೇ ನಾನಿವತ್ತಿನ ಸುಮ್ನೆ ಬಿಡೋದಿಲ್ಲ ಕಣೋ, ನಿಂತ್ಕೊಳ್ಳಲೇ ಗಣೇಶ. ಬ್ರೋ, ನೀವಿಬ್ರು ಪ್ರೀತಿ ಪರ ಇರ್ತೀರಾ ಅಲ್ವಾ? ಅದೇನೇ ಆದ್ರೂ ನಾನ್ ನಿಮಗ್ ಸಹಾಯ ಮಾಡ್ತೀನಿ. ನನಗ್ ಪ್ರೀತಿ ಮೇಲೆ ನಂಬಿಕೆ ಇದೆ. ಅದು ಎಷ್ಟೇ ಕಷ್ಟ ಬಂದರೂ ಕೊನೆವರೆಗೂ ನಾನು ನಿನ್ನ ಜೊತೆಲಿರ್ತೀನಿ. ಒಟ್ಟಿನಲ್ಲಿ ನನಗೆ ಈ ಪ್ರೀತಿ ಗೆಲ್ಲಬೇಕು. ನನಗೂ ಅಷ್ಟೇ. ಓಹೋ, ನಾನೊಂದು ಸಣ್ಣ ವಿಷಯ ಹಿಡ್ಕೊಂಡು ಇವಳನ್ನ ಇಡೀ ಮನೆ ಹುಡುಕ್ತಾ ಇದ್ದೀನಿ. ಇವಳಿಲ್ಲಿ ದೊಡ್ಡ ಪ್ಲಾನೇ ಮಾಡಿದಾಳೆ. ಇದನ್ನ ಎಲ್ಲಿ ಸಿಡಿಸ್ಬೇಕು ಅಲ್ಲಿ ಸಿಡಿಸ್ತೀನಿ. ಅಯ್ಯೋ, ಈ ವಿಷಯನ ಅಕ್ಕನ್ಗೆ ಹೇಳಿದೆ ಅಕ್ಕ ನನ್ಗೇನೇನು ಕೊಡ್ಬೋದು? ಚಿನ್ನದ ಚೈನು, ನೆಕ್ಲೆಸು. ಅಯ್ಯೋ, ನೆನೆಸ್ಕೊಂಡ್ರೆ ಇಷ್ಟೊಂದು ಖುಷಿ ಆಗುತ್ತಲ್ಲಪ್ಪ. ಇನ್ನೂ ತಡ ಮಾಡಬಾರ್ದು. ಬಿಸಿ ಆರೋಗೋಕ್ ಮುಂಚೆನೆ ವಿಷಯನ ಹೇಳ್ಬಿಡ್ಲ ಫ್ರೆಂಡ್? ನೀವು ಒಪ್ಪಿಗೆ ಕೊಟ್ಮೇಲೆ ಇನ್ನು ನಾನು ತಡ ಮಾಡ್ತೀನ? ಈಗಲೇ ಹೋಗಿ ಹೇಳ್ಬಿಡ್ತೀನಿ. ಆದಿತ್ಯನ ವೆಡ್ಡಿಂಗ್ ಸೂಟ್ಸು, ಶೇರ್ವಾನಿ, ಪಿಕ್ಚರ್ಸ್ ಎಲ್ಲ ನನಗೆ ಕಳಿಸ್ಕೊಡಿ. ನಾನು ಅದನ್ನು ಫೈನಲೈಸ್ ಮಾಡಬೇಕು. ಅಯ್ಯೋ ಅಕ್ಕ, ಅದ್ರ ಅವಶ್ಯಕತೆನೇ ಇಲ್ಲ ಅಕ್ಕ. 1 ನಿಮಿಷ, ನಾನು ಆಮೇಲೆ ಮಾತಾಡ್ತೀನಿ. ಏನಾಯ್ತು ದಾಮಿನಿ? ಏನ್ ಹೇಳ್ತಾ ಇದೀಯಾ? ಏನಾಗ್ಬಾರ್ದು ಅನ್ಕೊಂಡಿದ್ವೋ ಅದ್ ನಿಮ್ ಕಣ್ಣಿಗೆ ಕಾಣದ ಹಾಗೆ ಆಗ್ತಾ ಇದೆ ಅಕ್ಕ. ಏನ್ ವಿಷಯ ಅಂತ ಸರಿಯಾಗಿ ಹೇಳು. ಒಗಟೊಗಟಾಗಿ ಮಾತಾಡಬೇಡ. ಈ ಮನೆ ಕೆಲಸದವಳಾಗಿರ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಅವಳು ನೀವು ಕೂತ್ಕೊಳ್ಳೋ ಸಿಂಹಾಸನದ ಮೇಲೆ ಕಣ್ಣು ಹಾಕಿದಾಳಕ್ಕ. ಏನ್ ಹೇಳ್ತಾ ಇದೀಯ ನೀನು? ಹೌದಕ್ಕ, ನೀವು ಕೇಳ್ತಿರೋದು ಸತ್ಯ, ನಾನು ಹೇಳ್ತಿರೋದು ಸತ್ಯ. ಇಲ್ಲಿ ಸುಳ್ಳು ಅನ್ನೋ ಪದಕ್ಕೆ ಜಾಗನೇ ಇಲ್ಲ. ಆ ಪಾರ್ವತಿ ಅನ್ನೋ ಕೆಟ್ಟ ಕ್ರಿಮಿ ನಮ್ಮ ಚಿನ್ನದಂತ ಹುಡುಗ ಆದಿತ್ಯನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅಷ್ಟೇ ಅಲ್ಲಕ್ಕ, ಓಡ್ ಹೋಗಿ ಮದ್ವೆ ಆಗೋದಕ್ಕೂ ತಯಾರಾಗ್ಬಿಟ್ಟಿದ್ದಾರೆ. ಅರಸನ ಕೋಟೆ ಮರ್ಯಾದನ 3 ಕಾಸಿಗೆ ಹರಾಜ್ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದಾಳಕ್ಕ. ನಾನು ಹೇಳ್ತಿರೋದು ನಿಜ ಅಕ್ಕ, ನನ್ನ ನಂಬಿ. ನನ್ನ ಚಿನ್ನದಂಥ ಮಗನ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸ್ತಿದೀಯಾ ದಾಮಿನಿ? ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಫ್ರೆಂಡ್ಸ್, ಹಗಲಗನ್ಸ. ಯಪ್ಪ ದೇವ್ರೆ, ಅಪ್ಪಿ ತಪ್ಪಿ ನಾನು ಅಕ್ಕನ ಹತ್ರ ಸತ್ಯ ಹೇಳಿ ಅಕ್ಕ ನನ್ನನ್ನು ಶೂಟ್ ಮಾಡಿಬಿಟ್ಟಿದ್ದಿದ್ರೆ. ಬೇಡಪ್ಪ ಬೇಡ, ನನಗೆ ಬದುಕಿನ ಮೇಲೆ ತುಂಬಾ ಆಸೆ ಇದೆ. ಹೆಂಚು ಕಾದಾಗ್ಲೇನೆ ದೋಸೆ ಹಾಕ್ಬೇಕು. ದೋಸೆ ಯಾಕೆ, ಆಮ್ಲೆಟ್ಟು ಹಾಕೋಬಹುದು. ಆ ಸಮಯ ಬರೋ ತನಕ ನಾವು ಕಾಯ್ಬೇಕು. ಮೆಸೇಜ್ ಮಾಡ್ತೀಯಾ? ಪ್ರೀತು, ನನ್ನ ಜೊತೆ ಡಿಸ್ಕಸ್ ಮಾಡಿದೆ, ನೀನಾಗಿ ನೀನೇ ಏನಕ್ಕೆ ಡಿಸಿಷನ್ ತೊಗೊಳ್ತೀಯಾ? ಅಮ್ಮ ಅದನ್ನ ನೋಡಿದ್ರೋ ಏನೋ, ನೋಡಿದ್ರೆ ಅದು ಏನು ರಿಯಾಕ್ಟ್ ಮಾಡ್ತಾರೋ. ಸಾರಿ ಬ್ರೋ, ನನಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ಯಜಮಾನ್ರೆ,
ನೀವ್ ಯಾಕೆ ಗಾಬರಿ ಆಗ್ತಿದ್ದೀರಾ? ಅವ್ರಿಗೆ ಯಾಕೆ ಬೈತಾ ಇದ್ದೀರಾ? ನಮ್ಮ ಉದ್ದೇಶ ಕೂಡ ಅಮ್ಮವ್ರಿಗೆ ಗೊತ್ತಾಗ್ಬೇಕು ಅನ್ನೋದು ತಾನೇ. ಪಾರ್ವತಿ, ನಿನ್ಗೆ ಅಮ್ಮನ ಬಗ್ಗೆ ಗೊತ್ತಿಲ್ಲ. ಇಂಥ ವಿಷಯದಲ್ಲಿ ಅವ್ರು ತುಂಬಾ ಸೆನ್ಸಿಟಿವ್. ನೀನು ಹೇಳ್ದಂಗೆ ಈ ವಿಷಯ ಅವ್ರಿಗೆ ಹೇಳಬೇಕು ನಿಜ, ಅದೇ ಅವ್ರ ಮೂಡ್ ನೋಡ್ಕೊಂಡು ಹೇಳಬೇಕು. ಸಪೋಸ್ ನಮ್ಮ ಪ್ಲಾನ್ ಉಲ್ಟಾ ಹೊಡೆದ್ರೆ ಏನ್ ಮಾಡ್ತೀರಾ? ಸರ್, ಮ್ಯಾಮ್ ನಿಮ್ಮ ಹತ್ರ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಕರೀತಿದ್ದಾರೆ. ರಿತು, ಅಮ್ಮ ಕೂತ್ಕೊಳ್ಳಿ. ಬರಕ್ಕೆ ಹೇಳಿದ್ರಂತೆ, ಏನಮ್ಮ ವಿಷಯ? ನನಗೆ ಒಂದು ವಿಚಾರಕ್ಕೆ ತುಂಬಾ ಬೇಸರ ಆಗಿದೆ. ಯಾಕಮ್ಮ, ಏನಾಯ್ತು? ಐ ಆಮ್ ರಿಯಲಿ ಡಿಸಪಾಯಿಂಟೆಡ್ ವಿತ್ ಪ್ರೀತೂಸ್ ಬಿಹೇವಿಯರ್. ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಅದು ಪ್ರೀತು ಮದುವೆಗೆ ಸಂಬಂಧಪಟ್ಟಿದೆ. ಮದುವೆ ಅನ್ನೋದು ಜೀವನದಲ್ಲಿ ಆಗೋದು ಒಂದೇ ಸಲ. ಇಂಥ ಸಮಯದಲ್ಲಿ ನನ್ನ ಮಕ್ಕಳು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡಬೇಕು ಅನ್ನೋದು ನನ್ನ ಆಸೆ. ಬಟ್ ಪ್ರೀತು ಮದುವೆ ವಿಷಯದಲ್ಲಿ ಈ ಥರ ನಡ್ಕೋತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೇನಿದು, ಅಕ್ಕ ರೂಟೇ ಚೇಂಜ್ ಮಾಡ್ತಿದ್ದಾರೆ. ಇಲ್ಲಿ ಪ್ರೀತು ವಿಷಯ ಯಾಕೆ ಬರ್ತಿದೆ? ಅದಕ್ಕೆ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ನಿರ್ಧಾರನಾ? ಹೌದು, ಈ ಮದುವೆಗೆ ಸಂಬಂಧಪಟ್ಟ ಹಾಗೆ ಪ್ರೀತು ವಿಚಾರದಲ್ಲಿ ನಾನು ಒಂದು ನಿರ್ಧಾರ ತಗೊಂಡಿದ್ದೀನಿ. ಮದುವೆ ವಿಷಯದಲ್ಲಿ ಪ್ರೀತು ತನಗೇನು ಇಷ್ಟನೋ ಅದನ್ನೇ ಮಾಡಬೇಕು ಅನ್ನೋದು ನನ್ನ ಆಸೆ ಮತ್ತು ನಿರ್ಧಾರ. ನನಗೀಗ ರಿಯಲೈಸ್ ಆಗಿದೆ, ಮದುವೆ ವಿಷಯದಲ್ಲಿ ಪ್ರೀತು ಖುಷಿಯಾಗಿಲ್ಲ ಅಂತ. ಅದಕ್ಕೆ ಇನ್ನು ಮುಂದೆ ಅವನ ಮನಸ್ಸಿಗೆ ಅನಿಸಿದ ನಿರ್ಧಾರನ ಅವನು ತಗೊಳ್ಳೋದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ಮಾಮ್, ಥ್ಯಾಂಕ್ ಯು ಸೋ ಮಚ್. ಈ ವಿಷಯ ಇಷ್ಟು ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ಆಮ್ ಸೋ ಹ್ಯಾಪಿ. ನೋಡು ನೋಡು ಆದಿ, ಇದೇ ನನಗೆ ಬೇಕಾಗಿದ್ದಿದ್ದು. ಒಂದು ಚಿಕ್ಕ ವಿಷಯಕ್ಕೆ ಪ್ರೀತು ಫ್ರೀಡಮ್ ಕೊಟ್ಟಿದ್ದು ಎಷ್ಟು ದೊಡ್ಡ ನಗು ತಂದಿದೆ ಅವನ ಮುಖದಲ್ಲಿ. ಅಮ್ಮ, ಚಿಕ್ಕ ವಿಚಾರನಾ? ಪ್ರೀತು ಮದುವೆಗೆ ಅಂತ ಅವನು ಹಾಕೋಬೇಕಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಶಾರ್ಟ್ ಲಿಸ್ಟ್ ಮಾಡಿದ್ನಲ್ಲ, ಅದು ಅವನಿಗೆ ಬೇಜಾರಾಗಿದೆ ಅನ್ಸುತ್ತೆ. ಅದಕ್ಕೆ ನೋಡು, ಖುಷಿಯಾಗಿರ್ಬೇಕಾದ ಮದುವೆ ಸಂದರ್ಭದಲ್ಲಿ ಎಷ್ಟು ಡಲ್ ಆಗಿದ್ದ. ಸೊ ಮದುವೆಲಿ ಅವನು ಹಾಕೋಬೇಕಾಗಿರೋ ಬಟ್ಟೆಗಳ ಸೆಲೆಕ್ಷನ್ ಮಾಡೋ ರೈಟ್ಸ್ನ ಅವನಿಗೆ ಕೊಡ್ತಾ ಇದ್ದೀನಿ. ಮಾಮ್, ಡ್ರೆಸ್ಸಾ? ಎಸ್,
ಇನ್ನೇನು ಅನ್ಕೊಂಡೆ ನೀನು? ಏನಿಲ್ಲ ಮಾಮ್, ಏನಿಲ್ಲ. ಪ್ರೀತು ಅಮ್ಮನ ಹತ್ರ ಹೋಗಿ ನೇರವಾಗಿ ನೀನು ನಿನ್ ಪ್ರೀತಿ ವಿಷಯ ಹೇಳ್ಬೇಕು. ಚಿಕ್ಕ ಯಜಮಾನ್ರೆ ಹೇಳಿದ್ ಸರಿಯಾಗೇ ಇದೆ, ಹಾಗೆ ಮಾಡಿ. ಪ್ರೀತು ಯಾಕೆ ಇಲ್ಲಿ ಕುತ್ಕೊಂಡಿದ್ಯಾ? ಯಾಕೆ ಪ್ರೀತು ಬೆವರ್ತಾ ಇದೆಯಾ? ಹುಷಾರಿಲ್ವಾ? ಏನಾಯ್ತು? ನಾನು ಹುಷಾರಾಗಿದ್ದೀನಿ ಬ್ರೋ, ನನಗೇನೂ ಆಗಿಲ್ಲ. ಸ್ವಲ್ಪ ನಿದ್ದೆ ಬರ್ತಿರಲಿಲ್ಲ ಅಷ್ಟೆ. ಬ್ರೋ, ಮಾಮ್ಗೆ ನನ್ನ ಪ್ರೀತಿ ವಿಷಯ ಹೇಗೆ ಹೇಳಲಿ ಅಂತ ಟೆನ್ಷನ್ ಆಗ್ತಿದೆ ಬ್ರೋ. ಧೈರ್ಯ ಸಾಕಾಗ್ತಿಲ್ಲ. ನಿಜವಾಗಿದ್ದೆ ಆದ್ರೆ ಅವಳು ನಿನಗೆ ಸಿಕ್ಕೇ ಸಿಗ್ತಾಳೆ. ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ. ಅಷ್ಟಕ್ಕೂ ಅಮ್ಮನ್ ಕಂಡ್ರೆ ನಿನಗೆ ಯಾಕೆ ಇಷ್ಟು ಭಯ ಪ್ರೀತು? ಅಮ್ಮ ನೀನು ಅನ್ಕೊಂಡಾಗಲ್ಲ, ಅವ್ರು ಮಾತಾಡೋದಕ್ಕೆ ನೋಡೋದಕ್ಕೆ ಅಷ್ಟೇ ಹೊರಟು, ಆದ್ರೆ ಮನಸ್ಸು ಮಗು ಥರ. ಬೇರೆ ಯಾವುದಾದ್ರೂ ಸಂದರ್ಭ ಆಗಿದ್ರೆ ನಾನೇ ನಿನ್ನ ಪ್ರೀತಿ ವಿಷಯನ ಅಮ್ಮನ ಹತ್ರ ಹೇಳ್ತಾ ಇದ್ದೆ. ಆದರೆ ಈಗ ಆ ವಿಷಯನ ಮಾತಾಡೋದು ಕಷ್ಟ ಪ್ರೀತು. ಯಾಕೆ ಅಂದರೆ ಅಮ್ಮ ನಿನ್ನ ಮೇಲೆ ಕನಸಿನ ಗೋಪುರ ಕಟ್ಕೊಂಡು ದಿಶಾ ಜೊತೆ ಮದುವೆ ಮಾಡಬೇಕು ಅಂತ ಸಂಭ್ರಮದಲ್ಲಿ ತೇರ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಈ ವಿಷಯ ನಾನು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಆಘಾತ ಆಗುತ್ತೆ ಅಲ್ವಾ? ಆದರೆ ನಾಳೆನಾದರೂ ನನ್ನ ಪ್ರೀತಿ ವಿಷಯ ಹೇಳಲೇಬೇಕಲ್ವ ಬ್ರೋ? ಆಗೇನು ಮಾಡೋದು? ಇದಕ್ಕಿಂತ ಮುಂಚೆ ನಾವು ಈ ವಿಷಯನ ಅಮ್ಮಂಗೆ ಇಂಡೈರೆಕ್ಟಾಗಿ ಹೇಳೋಕೆ ಪ್ರಯತ್ನ ಪಟ್ವಿ ಅಲ್ವಾ ಪ್ರೀತು? ಆದರೆ ಅದಾಗಲಿಲ್ಲ. ಈಗ ಕಾಲ ಮೀರಿ ಹೋಗಿದೆ, ಮದುವೆ ಡೇಟ್ ಫಿಕ್ಸ್ ಆಗಿದೆ. ನಮ್ಗುಳ್ತಿರೋದು ಒಂದೇ ದಾರಿ. ನಾಳೆ ನೀನು ಎಲ್ಲರ ಮುಂದೆ ನಿಂತು ಅಮ್ಮಂಗೆ ಧೈರ್ಯವಾಗಿ ನಿನ್ನ ಪ್ರೀತಿ ವಿಚಾರನ ಹೇಳಬೇಕು. ಪ್ರಯತ್ನ ಪಡೋಕ್ಕಿಂತ ಮುಂಚೆ ಆಗಲ್ಲ ಅಂತ ಕೂತ್ಕೊಂಡ್ರೆ ಸೋಲನ್ನು ಒಪ್ಕೊಂಡಂಗಲ್ವಾ ಪ್ರೀತು? ಯೋಚನೆ ಮಾಡಬೇಡ, ನಿನ್ನ ಹಿಂದೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಥ್ಯಾಂಕ್ಸ್ ಬ್ರೋ. ಪ್ರೀತು, ನಾಳೆ ಒಂದು ವೇಳೆ ಅಮ್ಮ ನಿನ್ನ ಪ್ರೀತಿಗೆ ಒಪ್ಪಿಲ್ಲ ಅಂದರೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಆದರೆ ನೀನು ಯಾವುದೇ ಕಾರಣಕ್ಕೂ ದುಡುಕ್ಬಾರ್ದು. ಅಂದರೆ ನಿನ್ನ ಪ್ರೀತಿ ಸಿಗಲಿಲ್ಲ ಅಂತ ನೀನು ಮತ್ತೆ ಮನೆ ಬಿಟ್ಟು ಓಡೋಗೋ ಪ್ರಯತ್ನ ಮಾಡಬಾರ್ದು. ಹಾಗೆ ಮಾಡಲ್ಲ ಅಂತ ನನಗೆ ಮಾತು ಕೊಡು. ಆಯಿತು ಬ್ರೋ,
ಆ ಥರ ತಪ್ಪು ಮಾಡಲ್ಲ. ಯಾಕಂದರೆ ನೀನ ಜೊತೆ ಇರ್ತೀಯ ಅಲ್ವಾ. ಸರಿ, ತುಂಬ ಟೈಮ್ ಆಗಿದೆ, ನೀನು ಹೋಗಿ ಮಲ್ಕೊ. ಬ್ರೋ, ಇವತ್ತು ಒಂದಿನ ನಾನು ನಿನ್ನ ಪಕ್ಕ ಮಲ್ಕೊಳ್ಳ. ಕರಿಬೇಡ ಅಮ್ಮ ಅಂತ ಕರಿಬೇಡ ನನ್ನ. ಎಲ್ಲ ನನ್ನ ಮಗನೇ, ನನಗೆ ಹೇಳ್ದೆ ಲವ್ ಮಾಡಿದ್ಯಾ ಅಲ್ಲ? ನನಗೆ ಹೇಳಿದಿದ್ರೆ ನಾನು ನಿನಗೆ ಸಪೋರ್ಟ್ ಮಾಡ್ತಿರ್ಲಿಲ್ವಾ? ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು. ಇನ್ನು ಮುಂದೆ ನೀನ್ ನನ್ನ ಮಗ ಅಲ್ಲ, ನಾನ್ ನಿನ್ನ ಅಮ್ಮ ಅಲ್ಲ. ನನ್ನ ಪಾಲ್ಗೆ ನೀನ್ ಸತ್ತೋದೆ. ಅಮ್ಮ ಪ್ಲೀಸ್ ಮಾ, ದಯವಿಟ್ಟು ಹಾಗೆ ಹೇಳ್ಬೇಡಿ. ಒಂದೇ ಒಂದ್ಸತಿ ಅವ್ನ ಮನ್ಸಲ್ಲಿ ಇರೋದನ್ನ ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಮ್ಮ. ಪ್ರೀತು, ನೀನ್ ಪ್ರೀತಿ ಬಗ್ಗೆ ಹೇಳು ಪ್ರೀತು. ಯಾರು ಏನೇ ಹೇಳಿದ್ರು ಕೇಳೋದಕ್ಕೆ ನಾನ್ ತಯಾರಿಲ್ಲ. ನನ್ನ ನಿರ್ಧಾರ ನಾನು ಮಾಡಾಯ್ತು. ಇನ್ನು ಮುಂದೆ ಇವನಿಗೆ ಈ ಮನೆಯಲ್ಲಿ ಜಾಗ ಇರಲ್ಲ. ಅಮ್ಮ ಅಮ್ಮ ಅಮ್ಮ, ಪ್ರೀತು ತಪ್ಪು ಮಾಡಿದಾನೆ ನಿಜ. ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ. ಅಖಿಲ, ಕೋಪ ಮಾಡ್ಕೋಬೇಡ, ಸಮಾಧಾನವಾಗಿ ಕೂತ್ ಮಾತಾಡೋಣ. ಇವನು ಮಾಡಿರೋದು ಒಂದು ತಪ್ಪು ಮಾತ್ರ ಆಗಿದ್ದಿದ್ರೆ ನಾನು ಇವನ್ನ ಸುಮ್ಮನೆ ಬಿಡ್ತಿದ್ದೆ. ಆದ್ರೆ ಇವನು ಒಬ್ಬ ತಾಯಿಯ ನಂಬಿಕೆಗೆ ದ್ರೋಹ ಬಗ್ತಿದ್ದಾನೆ. ಇಂಥ ದ್ರೋಹನ ಆ ದೇವ್ರು ಕೂಡ ಕ್ಷಮಿಸೋದಿಲ್ಲ. ಇನ್ನೊಂದು ಕ್ಷಣ ಇವನ್ನ ಕಣ್ಣು ಮುಂದೆ ಇರಬಾರ್ದು. ಅಮ್ಮ ಅಖಿಲ, ಅವನಿಗೆ ಈ ಮನೆ ಋಣ ಮುಗೀತು. ಯಾರು ಬಾಗಿಲು ತೆಗೆಯೋ ಹಾಗಿಲ್ಲ. ಪ್ಲೀಸ್ ಬಾಗ್ಲ ಕೊಡಿ ಪ್ಲೀಸ್ ಬಾಗಿಲು ತೆಗೀರಿ ಪ್ಲೀಸ್ ಪ್ಲೀಸ್ ಹಿಂಗ್ ಮಾಡ್ಬೇಡಿ ಪ್ಲೀಸ್. ಅಖಿಲ, ನಿಂತ್ಕೋ. ನೋಡು, ಅವನು ತಪ್ಪು ಮಾಡಿದಾನೆ ನಿಜ. ಆದ್ರೆ ಆ ತಪ್ಪನ್ನ ಹೇಗೆ ಸರಿಪಡಿಸ್ಕೋಬೇಕು ಅಂತ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ನಿರ್ಧಾರ ತಗೋಬೇಕು. ನನ್ನ ಮಗ ಇಂಥ ಕೆಲಸ ಮಾಡ್ತಾನೆ ಅಂತ ಗೊತ್ತಿದ್ದಿದ್ರೆ. ಇಲ್ಲ, ಆವೇಶದಲ್ಲಿ ಏನೇನೋ ಮಾತಾಡ್ಬೇಡ. ಎಷ್ಟೇ ಆದ್ರೂ ಅವನು ನಾವು ಹೆತ್ತ ಮಗ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಂದೆ ತಾಯಿ ಒಳ್ಳೆದೇನೆ ಬಯಸ್ತಾರೆ ಹೊತ್ತು ಕೆಟ್ಟದ್ದು ಬಯಸಲ್ಲ. ನಿನ್ ಮನಸ್ಸು ಏನಂತ ನನ್ಗೆ ಗೊತ್ತು. ಏನ್ ಒಳ್ಳೆ ಮನಸ್ಸಿದ್ದು ಏನ್ ಪ್ರಯೋಜನ ರಘು? ನಾನು ಇವನು ಮದುವೆನ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಅರಸನ ಕೋಟೆ ಜನರನ್ನೆಲ್ಲ ಕರೆದು ಭರ್ಜರಿಯಾಗಿ ಊಟ ಹಾಕಿ ಎಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಹರಿಸೋ ಹಾಗೆ ಮಾಡ್ಬೇಕು ಅಂತ ಎಷ್ಟು ಕನ್ಸು ಕಾಣ್ತಾ ಇದ್ದೆ.
ನನ್ನ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡ್ಬಿಟ್ನಲ್ಲ ಇವನು. ಪ್ರೀತು, ಯಾಕೆ ಸೈಲೆಂಟ್ ಆಗಿದ್ಯಾ? ಅಮ್ಮ ಕೇಳ್ತಾ ಇದ್ದಾರಲ್ವಾ, ಹೇಳು. ಥ್ಯಾಂಕ್ಸ್ ಮಾಮ್. ಕೊನೆಗೂ ನನ್ನ ಮಾತು ಕೇಳಕ್ಕೆ ಒಪ್ಕೊಂಡ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಹೊಗಳೋದನ್ನ ಬಿಟ್ಟು ವಿಷಯಕ್ಕೆ ಬರಕ್ ಹೇಳು ಆದಿ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಆರಾಮಾಗಿ ಓಡಾಡ್ಕೊಂಡಿದ್ದ ನನ್ನ ಬಾಳಲ್ಲಿ ಜನನಿ ಬಂದ್ಲು. ನಾವಿಬ್ರು ಭೇಟಿ, ಪರಸ್ಪರ ಪ್ರೀತಿ, ಪರಿಚಯ ಎಲ್ಲ ಆಕಸ್ಮಿಕವಾಗಿ ನಡೆದೋಯ್ತು ಮಾಮ್. ಹುಡುಗಿರ ವಿಷಯದಲ್ಲಿ ಯಾವತ್ತೂ ಸೀರಿಯಸ್ ಆಗಿರಲಿಲ್ಲ, ಆದರೆ ಇವಳ ಪ್ರೀತಿನ ತುಂಬ ಸೀರಿಯಸ್ ಆಗಿ ತಗೊಂಡೆ. ನನ್ನ ಮನ್ಸಿಗೆ ತುಂಬಾ ಹತ್ರ ಆದ್ಲು. ನನಗೆ ಗೊತ್ತಿಲ್ಲದೆ ನನ್ನಲ್ಲಿ ಬದಲಾವಣೆ ತಂದ್ಲು. ಯಾವಾಗಲೂ ಬರೀ ಫ್ರೆಂಡ್ಸು, ಮೋಜು, ಮಸ್ತಿ ಅಂತ ಓಡಾಡ್ಕೊಂಡಿದ್ದೆ ನಾನು ಅವೆಲ್ಲ ಬಿಟ್ಬಿಟ್ಟೆ. ನನ್ನಲ್ಲಿ ಏನು ಒಳ್ಳೆತನ ಕಂಡು ನನಗೆ ಗೊತ್ತಿಲ್ಲ, ನಾನು ಕೇಳೋಕ್ಕೂ ಹೋಗಲಿಲ್ಲ. ಆದರೆ ನಾನು ಅವಳಲ್ಲಿ ಕಂಡಿದ್ದು ಬರೀ ಒಳ್ಳೆತನ. ಅವಳ ನಡವಳಿಕೆ, ಅವಳ ಸ್ವಭಾವಕ್ಕೆ ಸೋತ್ ಹೋದೆ ಮಾಮ್. ಇದೇ ಗ್ಯಾಪಲ್ಲಿ ನೀವು ದಿಶಾ ಜೊತೆ ಮದುವೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರಿ. ನಾನು ಅದನ್ನು ಒಪ್ಕೊಳ್ಳೋಕ್ಕಂತೂ ರೆಡಿ ಇರಲಿಲ್ಲ. ನನ್ನ ಪ್ರೀತಿ ಬಗ್ಗೆ ಹೇಳ್ಕೊಳ್ಳೋಣ ಅಂದರೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ಯಾಕಂದರೆ ನಿಮ್ಮನ್ನು ಕಂಡ್ರೆ ನನಗೆ ಬರೋ ಮೊದಲನೇ ಭಾವನೆ ಭಯ. ಹಾಗಂತ ನಿಮ್ಮ ಮೇಲೆ ಪ್ರೀತಿ, ಗೌರವ ಇಲ್ಲ. ಜೊತೆಗೆ ನೀವು ಫಿಕ್ಸ್ ಮಾಡ್ರೆ ಮದುವೆ ಡೇಟ್ ಕೂಡ ಹತ್ರ ಬರ್ತಾ ಇತ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ, ದಾರಿನೂ ತೋರಿಸ್ದೆ, ನನ್ನ ಪ್ರೀತಿಸಿರೋ ಹುಡುಗಿ ಜೊತೆ ಮದುವೆ ಆಗ್ಬೇಕು ಅಂತ ಮನೆ ಬಿಟ್ಟು ಹೋದೆ ಮಾಮ್. ಆದ್ರೆ ವಿಷಯ ಹೇಗೋ ಪಾರ್ವತಿ ಗೊತ್ತಾಗಿ ಆದಿಬ್ರವ್ ತಿಳಿಸಿ ನನ್ನ ವಾಪಸ್ ಮನೆಗೆ ಕರ್ಕೊಂಡ್ಬಂದ್ರು. ಆಮೇಲೆ ಇಂಡೈರೆಕ್ಟ್ ಆಗಿ ನನ್ನ ಪ್ರೀತಿ ವಿಷಯ ತಿಳಿಸೋಣ ಅಂತ ಏನೆಲ್ಲ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲ ಮಾಮ್. ಮಾಮ್, ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನನ್ನ ಪ್ರೀತಿನ ಒಪ್ಕೊಳ್ಳಿ. ಜನನಿ ನಿಮ್ಗೆ ತಕ್ಕ ಸೊಸೆ ಆಗ್ತಾಳೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಮಾಮ್, ಪ್ಲೀಸ್ ಮಾಮ್. ಇನ್ಯಾವತ್ತೂ ನಿಮ್ಮ ಹತ್ರ ಇನ್ನೇನು ಕೇಳಕ್ ಹೋಗಲ್ಲ. ಪ್ಲೀಸ್ ಮಾಮ್, ಪ್ಲೀಸ್. ಒಪ್ಕೊಳ್ದೇ ಇದ್ರೆ ಮತ್ತೆ ಮನೆ ಬಿಟ್ಟು ಹೋಗ್ತಾನ ಅಂತ ಕೇಳಿ ರಘು. ಇಲ್ಲ ಮಾಮ್, ಇಲ್ಲ, ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಲ್ಲ ಅಂತ ಬ್ರೋ ಪ್ರಾಮಿಸ್ ಮಾಡಿದ್ದೀನಿ. ಆ ತಪ್ಪಿನ ಯಾವತ್ತೂ ಮಾಡಕ್ ಹೋಗಲ್ಲ. ಅಖಿಲ ಅವನ ಮನಸ್ಸಲ್ಲಿರೋದೆಲ್ಲ ಹೇಳಿದಾನೆ. ಈಗ ನಿನ್ನ ಅಭಿಪ್ರಾಯಕ್ಕೋಸ್ಕರ ಕಾಯ್ತಿದ್ದಾನೆ. ನಿನ್ನ ನಿರ್ಧಾರ ಹೇಳಬೇಕು. ಆದರೆ ನೀನು ತಗೊಳ್ಳೋ ನಿರ್ಧಾರದ ಮೇಲೆ ಅವನ ಭವಿಷ್ಯ ನಿಂತಿದೆ ಅನ್ನೋದನ್ನ ಮರಿಬೇಡ. ಪ್ಲೀಸ್ ಅಮ್ಮ, ಏನಾದರೂ ಮಾತಾಡಿ. ನಾನ್ ನೋಡ್ಬೇಕು.
ಥ್ಯಾಂಕ್ ಯು ಸೋ ಮಚ್ ಡ್ಯಾಡ್. ಇಟ್ಸ್ ಓಕೆ. ಮೊದಲು ಹೋಗಿ ಆ ಹುಡುಗಿನ ಕರ್ಕೊಂಡು ಬಾ. ಬ್ರೋ ಥ್ಯಾಂಕ್ ಯು ಸೋ ಮಚ್. ಪ್ರೀತು ಮೊದಲು ಹೋಗಿ ಅವಳ ಕರ್ಕೊಂಬಾ.